ಶನಿವಾರ ಏಪ್ರಿಲ್ 18ರಂದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ತುಂಬಾನೇ ಕುತೂಹಲ ಕೆರಳಿಸಿದ್ದ ಐಪಿಎಲ್ 2026 ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿದ್ದವು. ಈ ನಿರ್ಣಾಯಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಇಂಗ್ಲೆಂಡ್ ಆಲ್ರೌಂಡರ್ ಜೇಮಿ ಓವರ್ಟನ್ ಉಗ್ರ ಹಾಗೂ ಪರಿಣಾಮಕಾರಿ ಬೌಲಿಂಗ್ ದಾಳಿ ನಡೆಸಿ ಗಮನ ಸೆಳೆದರು. 10 ತಂಡಗಳನ್ನು ಒಳಗೊಂಡಿರುವ ಐಪಿಎಲ್ನ 19ನೇ ಆವೃತ್ತಿ ಮಾರ್ಚ್ 28ರಂದು ಅಧಿಕೃತವಾಗಿ ಶುರುವಾಗಿದ್ದು, ಮೇ 31, 2026ರವರೆಗೆ ನಡೆಯಲಿದೆ. ಈ ಸೀಸನ್ ಭಾರತದ ಹಲವು ಕ್ರೀಡಾಂಗಣಗಳಲ್ಲಿ ನಡೆಯುತ್ತಿದೆ. ಹಾಲಿ ಚಾಂಪಿಯನ್ಸ್ ಆಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಟೂರ್ನಿಗೆ ಕಣಕ್ಕಿಳಿದಿದೆ. ಒಟ್ಟು 74 ಪಂದ್ಯಗಳನ್ನು ಒಳಗೊಂಡಿರುವ ಈ ಲೀಗ್ನ ಪೂರ್ಣ ಪಂದ್ಯಗಳ ಪಟ್ಟಿಯನ್ನ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು 2 ಹಂತಗಳಲ್ಲಿ ಪ್ರಕಟಿಸಲಾಗಿದೆ. ಲೀಗ್ ಹಂತದಲ್ಲಿ ಮುನ್ನಡೆಯಲು 2 ತಂಡಗಳಿಗೂ ಏಪ್ರಿಲ್ 18ರಂದು ನಡೆದ ಸಿಎಸ್ಕೆ ಮತ್ತೆ ಎಸ್ಆರ್ಎಚ್ ನಡುವಿನ ಈ ಪಂದ್ಯ ತುಂಬಾನೇ ನಿರ್ಣಾಯಕವಾಗಿತ್ತು. ಋತುರಾಜ್ ಗಾಯಕ್ವಾಡ್ ನಾಯಕತ್ವದ ಮತ್ತು ಸ್ಟೀಫನ್ ಫ್ಲೆಮಿಂಗ್ ಕೋಚಿಂಗ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತಮ್ಮ ಪ್ರಾಬಲ್ಯವನ್ನ ಸಾಧಿಸುವ ಗುರಿಯನ್ನ ಇಟ್ಕೊಂಡಿತ್ತು. ಐಪಿಎಲ್ 2026ಗಾಗಿ ಅವರ ತಂಡದಲ್ಲಿ ಮುಕೇಶ್ ಚೌಧರಿ, ಅನ್ಶುಲ್ ಕಂಬೋಜ್ ಮತ್ತೆ ಮ್ಯಾಥ್ಯೂ ಶಾಟ್ ಅವರಂತಹ ಪ್ರಮುಖ ಆಟಗಾರರಿದ್ದಾರೆ. ಪ್ಯಾಟ್ ಕಮ್ಮಿನ್ಸ್ ನಾಯಕತ್ವದ ಹಾಗೂ ಡೇನಿಯಲ್ ವೆಟ್ಟೋರಿ ಕೋಚಿಂಗ್ನ ಸನ್ರೈಸರ್ಸ್ ಹೈದರಾಬಾದ್ ತಂಡ ಟ್ರಾವಿಸ್ ಹೆಡ್, ಹೆನ್ರಿಚ್ ಕ್ಲಾಸೆನ್, ಲಿಯಾಮ್ ಲಿವಿಂಗ್ಸ್ಟೋನ್ ಅವರಂತಹ ಪ್ರಮುಖ ಬ್ಯಾಟ್ಸ್ಮನ್ಗಳು ಮತ್ತೆ ದಿಲ್ಶನ್ ಮಧುಶಂಕ, ಶಿವಾಂಗ್ ಕುಮಾರ್ ಮತ್ತು ಇಶಾನ್ ಮಲಿಂಗಾ ಅವರಂತಹ ಬೌಲರ್ಗಳನ್ನು ಒಳಗೊಂಡ ಪ್ರಬಲ ತಂಡವನ್ನ ಕಣಕ್ಕಿಳಿಸಿತ್ತು. ಈ ತೀವ್ರ ಪೈಪೋಟಿ ಪ್ಲೇಆಫ್ ಸ್ಥಾನಕ್ಕಾಗಿರುವ ರೇಸ್ನಲ್ಲಿ ಪ್ರತಿ ಪಂದ್ಯವೂ ಎಷ್ಟು ಮುಖ್ಯ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಏಪ್ರಿಲ್ 18ರಂದು ಚೆನ್ನೈ ಸೂಪರ್ ಕಿಂಗ್ಸ್ ಪರ ಆಡಿದ್ದ ಜೇಮಿ ಓವರ್ಟನ್ ಪ್ರದರ್ಶನ ನಿಜಕ್ಕೂ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಈ ಇಂಗ್ಲಿಷ್ ಆಲ್ರೌಂಡರ್ ತಮ್ಮ ಅಬ್ಬರದ ವೇಗ ಮತ್ತು ಚಾಣಾಕ್ಷ ಬದಲಾವಣೆಗಳ ಮೂಲಕ ಆರಂಭದಲ್ಲೇ ಪದೇ ವಿಕೆಟ್ ಕಿತ್ತರು. ಅವರ ಬ್ಯಾಕ್ ಆಫ್ ಲೆಂತ್ ಡೆಲಿವರಿಗಳು ಆಕ್ರಮಣಕಾರಿ ಸನ್ರೈಸರ್ಸ್ ಹೈದರಾಬಾದ್ ಬ್ಯಾಟರ್ಗಳನ್ನ ಸತತವಾಗಿ ಕಾಡಿದ್ವು. ಇದು ಸಿಎಸ್ಕೆ ತಂಡಕ್ಕೆ ಅವರು ಎಷ್ಟು ಮೌಲ್ಯಯುತ ಆಟಗಾರ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಚೆನ್ನೈ ಸೂಪರ್ ಕಿಂಗ್ಸ್ 1.50 ಕೋಟಿ ರೂಪಾಯಿಗೆ ಜೇಮಿ ಓವರ್ಟನ್ ರನ್ನ ಖರೀದಿಸಿತ್ತು. 2025ರಲ್ಲಿ ಐಪಿಎಲ್ಗೆ ಪದಾರ್ಪಣೆ ಮಾಡಿದ ಇವರನ್ನ 2026ರ ಸೀಸನ್ಗೂ ತಂಡ ರಿಟೈನ್ ಮಾಡಿಕೊಂಡಿದೆ. ಸಿಎಸ್ಕೆ ತಂಡದ ಇನ್ನೊಬ್ಬ ಪ್ರಮುಖ ಬೌಲರ್ ಮುಕೇಶ್ ಚೌಧರಿ ಬಗ್ಗೆ ಹೇಳುವುದಾದ್ರೆ, ಇವರು ಎಡಗೈ ಸೀಮರ್. ಹೊಸ ಬಾಲ್ನ ಅದ್ಭುತವಾಗಿ ಸ್ವಿಂಗ್ ಮಾಡುವ ಸಾಮರ್ಥ್ಯಕ್ಕೆ ಇವರು ಹೆಸರುವಾಸಿ. ಮಧ್ಯಮ ಓವರ್ಗಳಲ್ಲಿ ನಿರ್ಣಾಯಕ ಬ್ರೇಕ್ ಥ್ರೂಗಳನ್ನ ಒದಗಿಸ್ತಾರೆ. ಭರವಸೆಯ ದೇಶೀಯ ವೇಗದ ಬೌಲಿಂಗ್ ಆಲ್ರೌಂಡರ್ ಅನ್ಶುಲ್ ಕಂಬೋಜ್ರನ್ನ ಸಿಎಸ್ಕೆ ತಂಡ 3.40 ಕೋಟಿ ರೂಪಾಯಿಗೆ 2026ರ ಐಪಿಎಲ್ಗಾಗಿ ರಿಟೈನ್ ಮಾಡಿಕೊಂಡಿದೆ. 2025ರಲ್ಲಿ 8 ಪಂದ್ಯಗಳಲ್ಲಿ 8 ವಿಕೆಟ್ ಪಡೆದು ಉತ್ತಮ ಪ್ರದರ್ಶನ ನೀಡಿದ ನಂತರ ಈ ನಿರ್ಧಾರ ತೆಗೆದುಕೊಂಡಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಎಸ್ಆರ್ಎಚ್ ತಂಡದ ಕಡೆಗೆ ಬಂದ್ರೆ, ಸ್ಫೋಟಕ ಬ್ಯಾಟಿಂಗ್ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್ ರನ್ನ 2026ರ ಹರಾಜಿನಲ್ಲಿ 13 ಕೋಟಿ ರೂಪಾಯಿಗೆ ಖರೀದಿ ಮಾಡಲಾಗಿತ್ತು. ಆದರೆ 2026ರ ಐಪಿಎಲ್ನ ಆರಂಭಿಕ ಹಂತದಲ್ಲಿ ಲಿವಿಂಗ್ಸ್ಟೋನ್ಗೆ ಸ್ಥಿರವಾಗಿ ಆಡುವ ಅವಕಾಶ ಸಿಗೋದ್ರಲ್ಲಿ ಸವಾಲುಗಳು ಎದುರಾಗಿವೆ. ಎಡಗೈ ಮಧ್ಯಮ ವೇಗಿ ದಿಲ್ಶನ್ ಮಧುಶಂಕ, ಬ್ರೈಡನ್ ಕಾಸ್ಗೆ ಗಾಯದ ಬದಲಿಯಾಗಿ 2026ರ ಉಳಿದ ಐಪಿಎಲ್ ಪಂದ್ಯಗಳಿಗೆ ಎಸ್ಆರ್ಎಚ್ ತಂಡ ಸೇರಿಕೊಂಡಿದ್ದಾರೆ. ಮಧ್ಯಪ್ರದೇಶದ 23 ವರ್ಷದ ಸ್ಪಿನ್ನರ್ ಶಿವನ್ ಕುಮಾರ್ 2026ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಐಪಿಎಲ್ಗೆ ಪದಾರ್ಪಣೆ ಮಾಡಿದ್ರು. ತಮ್ಮ ಎಡಗೈ ಸ್ಪಿನ್ ಮತ್ತು ಲೋವರ್ ಆರ್ಡರ್ ಬ್ಯಾಟಿಂಗ್ ಸಾಮರ್ಥ್ಯಗಳನ್ನ ಚೆನ್ನಾಗಿಯೇ ತೋರಿಸಿದ್ರು. ಎಸ್ಆರ್ಎಚ್ ತಂಡದ ಇನ್ನೊಬ್ಬ ವೇಗಿ ಇಶಾನ್ ಮಲಿಂಗಾ ಕೂಡ ತಂಡದ ಭಾಗವಾಗಿದ್ದಾರೆ. ಇವರು 2025ರಲ್ಲೇ ಪದಾರ್ಪಣೆ ಮಾಡಿದ್ದು. ಈ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯ ಐಪಿಎಲ್ 2026 ಸೀಸನ್ನಲ್ಲಿ ಸ್ಪರ್ಧಾತ್ಮಕ ಸ್ಪಿರಿಟ್ ಮತ್ತು ಎಷ್ಟು ಪೈಪೋಟಿ ಇರುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಎರಡೂ ಟೀಮ್ಗಳಲ್ಲೂ ದೊಡ್ಡ ಇಂಟರ್ನ್ಯಾಷನಲ್ ಸ್ಟಾರ್ಸ್ಗಳು, ಜೊತೆಗೆ ನಮ್ಮ ದೇಶದ ಉದಯೋನ್ಮುಖ ಆಟಗಾರರು ಇದ್ದಾರೆ. ಇದರಿಂದ ಐಪಿಎಲ್ಗೆ ಮತ್ತಷ್ಟು ಥ್ರಿಲ್ ಸಿಕ್ಕಂಗೆ ಆಗಿದೆ. 5 ಬಾರಿ ಐಪಿಎಲ್ ಚಾಂಪಿಯನ್ ಆಗಿರೋ ಚೆನ್ನೈ ಸೂಪರ್ ಕಿಂಗ್ಸ್ ತಮ್ಮ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಮತ್ತೆ ಸ್ಟ್ರಾಟಜಿಕಲ್ ಟೀಮ್ ಬಿಲ್ಡಿಂಗ್ಗೆ ಫೇಮಸ್. ಅವರ ಇವಾಗ ಕಟ್ಟಿರ್ತಿರೋ ಟೀಮ್ನಲ್ಲಿ ಒಂದು ಪವರ್ಫುಲ್ ಬೌಲಿಂಗ್ ಅಟ್ಯಾಕ್ ಮತ್ತೆ ಉತ್ತಮ ಬ್ಯಾಟಿಂಗ್ ಡೆಪ್ಗೆ ಜಾಸ್ತಿ ಗಮನ ಕೊಟ್ಟಿರೋದು ಕಾಣಿಸುತ್ತೆ. ಇನ್ನು 2016ರಲ್ಲಿ ಟೈಟಲ್ ಗೆದ್ದಿದ್ದ ಸನ್ರೈಸರ್ಸ್ ಹೈದರಾಬಾದ್ ಇನ್ನೊಂದು ಚಾಂಪಿಯನ್ಶಿಪ್ ಗೆಲ್ಲಲೇಬೇಕು ಅಂತ ಪ್ಲಾನ್ ಮಾಡಿ ಟೀಮ್ ಕಟ್ಟಿಕೊಂಡಿದೆ. ಆಲ್ ಔಟ್ ಅಟ್ಯಾಕ್ ಬ್ಯಾಟಿಂಗ್ ಫಿಲಾಸಫಿಗೆ ಒತ್ತು ಕೊಟ್ಟು ಶಿಸ್ತಿನ ಬೌಲಿಂಗ್ಗೆ ಪ್ರಾಮುಖ್ಯತೆ ನೀಡಿದೆ. ಎಸ್ಆರ್ಎಚ್ ತಂಡದ ಪ್ರಮುಖ ಬ್ಯಾಟ್ಸ್ಮನ್ಗಳಲ್ಲಿ ಟ್ರಾವಿಸ್ ಹೆಡ್ ಮತ್ತೆ ವಿಕೆಟ್ ಕೀಪರ್ ಹೆನ್ರಿಚ್ ಕ್ಲಾಸೆನ್ ಇದ್ದಾರೆ. ಎಸ್ಆರ್ಎಚ್ಗೆ ತವರು ಮೈದಾನವಾಗಿರೋ ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಪಂದ್ಯಕ್ಕೆ ಭರ್ಜರಿ ಎಲೆಕ್ಟ್ರಿಫೈಯಿಂಗ್ ವಾತಾವರಣ ಇತ್ತು. ಮೇ 31ಕ್ಕೆ ಐಪಿಎಲ್ 2026 ಸೀಸನ್ ಮುಕ್ತಾಯ ಹತ್ರ ಬರ್ತಿದ್ದಂತೆ ಇಂತಹ